ಆಚಾರ್ 10:15 ಜಾಯಿನ್ ಆಗ್ತೇವೆ ಅಂತ ಮೆಸೇಜ್ ಮಾಡಿದ್ದಾರೆ. ಹೌದಣ್ಣ. ಓಕೆ ನಾ ಅಟ್ಲಕ್ಕೆ ಆಸಿ ನೋಡ್ತಾನೆ. ಆಸಿ ನೋಡ್ತಾರ. ಓಕೆ ಪಾಠ ಆದ್ಮೇಲೆ ಮಾಡ್ಕೊಬೇಕಲ್ಲಣ್ಣ. ಹೌದಣ್ಣ. ತತ್ವ ನಿರ್ಣಯನ ಇದು ಹೆಡ್ಡಿಂಗ್ ಮುಟ್ಟು ಮಾಡ್ಸಕ್ಕಾಗದ ನೋಡು. ಅದು ಪ್ರಮಾಣ ಪತ್ರ ಝೋಹೋ ಮೀಟಿಂಗ್ ಸೊ ದಟ್ ಈಸಿ ಇರುತ್ತೆ. ದಿಢೀರ್ ಕನ್ಫ್ಯೂಸ್ ಆಯ್ತ ಯಾವ ಇದಂತ. ಓಕೆನಾ. ಆನಂದ ಬರ್ತಾನಂದನ ಎಲ್ಲ ಇನ್ನು ಮಾತಾಡಲ್ಲ. ಅಣ್ಣಂತ್ರಿ ಕೇಳ್ತಾನೆ. ಮೆಸೇಜ್ ಮಾಡಿದ್ದೆ ಇನ್ನೇನು ರೆಸ್ಪಾಂಡ್ ಮಾಡಲ್ಲ. ಫೋನ್ ಮಾಡಿ ಕೇಳ್ತಾನೆ ಆಮೇಲೆ. ಸರಿ ಓಕೆ. ಓಕೆನಾ.
ಗಿರೀಶ ಆಚಾರ್ಯ ಓಕೆ ಆಚಾರ್ಯ ಬಂದ್ಬಿಟ್ಟು ಓಕೆ ಹರೇ ಹರೇ ನಮಃ ಆಚಾರ್ಯ. ನಮಸ್ಕಾರ. ಶುರು ಮಾಡೋಣ. ಇನ್ನು ಉಳಿದವ್ರು ಬರ್ತಾರ ಹೇಗೆ? ಒಂದೇ ಒಂದು ನಿಮಿಷ ಆಚಾರ್ಯ, ಒಂದೇ ಒಂದು ನಿಮಿಷ ಆಚಾರ್ಯ. ಓಕೆ. ಆಚಾರ್ಯ ನಾವು ಶುರು ಮಾಡೋಣ ಆಚಾರ್ಯ. ಈಗ ಇನ್ನೊಬ್ರು ಯಾರು ಜಾಯ್ನ್ ಆಗಿದ್ದು? ನಮ್ಮ ಅಣ್ಣ ಆಚಾರ್ಯ, NR ಸಾಫ್ಟ್ವೇರ್ ರಂಗನಾಥ. ಓಕೆ. ಒಬ್ಬರು ಬರ್ಬೇಕು, ಶ್ರೀಧರ್ ಅಂತ ಹೇಳ್ಬಿಟ್ಟು. ಅವ್ರು ಏನೋ ಇದು ಬರ್ತಾ ಮಾಮೂಲೆ ಅವ್ರು ಕರೆಕ್ಟಾಗಿ ಬಂದಿದ್ದಾರು. ಪರವಾಗಿಲ್ಲ, ನಾವು ಶುರು ಮಾಡೋಣ ಆಚಾರ್ಯ, ಲೇಟ್ ಆಯ್ತಲ್ಲ. ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶ್ರೀ ಗುರುಭ್ಯೋ ನಮಃ. ಹೇಳಿ. ಪ್ರಣಮ್ಯ ಚರಣಾಂಭೋಜ ಪ್ರಣಮ್ಯ ಚರಣಾಂಭೋಜ ಯುಗಲಂ ಕಮಲಾಪತೇಃ ಪ್ರಮಾಣ ಪದ್ಧತಿಂ ಕುರ್ಮಃ ಬಾಲಾನಾಂ ಬೋಧಸಿದ್ಧಯೇ. ಸಮಂ ಮಂಗರಹಿತಂ ಮಧುರಂ ವಿಮಲಂ ಸದಾ ಆನಂದತೀರ್ಥಮತಲಂ ವದೇತಾಪತ್ರಯಾಪಹಂ ತ್ರೈಪದೇಶ್ಚ ಗಂಭೀರೆ ವಾಕ್ಯೇ ಮಾನೇಕಖಂಡಿತೈಃ ಗುರುಭಾವಂ ನಿಂದಯಂತೆ ಭಾತಿ ಶ್ರೀಜಯತೀರ್ಥವಾಕ್ ನೌಮಿನ್ಯಾಯ ಸುಧಾತಿಕೃತ್ಯ ಮಹಿಂ ಶ್ರೀಪಾದರಾತ್ಸನ್ಮಣಿಂ ವ್ಯಾಸಾರ್ಯಾಂ ವಿವಿಧಾಗಮಾಬ್ಧಿವೇನಾನ್ ಶ್ರೀಪಾದರಾಜಾನಪಿ ವಂದೇಹಂ ಸವರಾನ್ ರಘುತ್ತಮ ಗುರುನ್ ವೇದಧ್ಯವಾರಾಣಿದೀನ್ ಶ್ರೀ ಸತ್ಯವರತ ರಾಘವೇಂದ್ರ ನಿಪಾನ್ ಸದ್ಭವ ಸದ್ಯಾನಪಾನ್ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಚಂದ್ರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರು ಆಪಾದಮೂಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಬುಧೈರಪಿ ಸುದುರ್ಬೋಧೆ ಗ್ರಂಥೇಯನ್ ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕನಾಃ. ಶ್ರೀ ಗುರುಭ್ಯೋ ನಮಃ. ಮೊದಲಿಗೆ ಪ್ರಮಾಣ ಪದ್ಧತಿಯ ಪ್ರತ್ಯಕ್ಷ ಪರಿಚ್ಛೇದ. ಇದರಲ್ಲಿ 3 ಪರಿಚ್ಛೇದ: ಪ್ರತ್ಯಕ್ಷ ಪರಿಚ್ಛೇದ, ಅನುಮಾನ ಪರಿಚ್ಛೇದ ಹಾಗೂ ಆಗಮ ಪರಿಚ್ಛೇದ ಅಂತ 3 ಪರಿಚ್ಛೇದ ಇದೆ. ಅದರಲ್ಲಿ ಮೊದಲಿಗೆ ಬರೋದು ಪ್ರತ್ಯಕ್ಷ ಪರಿಚ್ಛೇದ. ಎಲ್ಲ ಅಂದ್ರೆ ಒಂದರ್ಥದಲ್ಲಿ ಹೇಳಬೇಕು ಅಂದ್ರೆ ನಮ್ಮ ಸಿದ್ಧಾಂತದ ದ್ವೈತ ಮತದ ಅನೇಕ ಪ್ರಧಾನವಾದಂತಹ ಏನು ಸಿದ್ಧಾಂತವಿದೆ ಅದೆಲ್ಲವನ್ನು ಒಂದು ಸಂಗ್ರಹ ರೂಪವಾಗಿ ರಚನೆ ಮಾಡಿದಂತಹ ಗ್ರಂಥ ಇದು. ಟೀಕಾಕೃತ್ಪಾದರ ಸ್ವತಂತ್ರ ಗ್ರಂಥದಲ್ಲಿ ಇದೊಂದು ಸ್ವತಂತ್ರ ಗ್ರಂಥ. ಅವರು ಹೆಚ್ಚು ಬರೆದ ಗ್ರಂಥಗಳು ಎಲ್ಲ ಟೀಕಾ ರೂಪದಲ್ಲಿ ಬರೆದಿದ್ದು. ಬೆರಳೆಣಿಕೆ 2-3 ಗ್ರಂಥ ಮಾತ್ರ ತಾವು
ಸ್ವತಂತ್ರವಾಗಿ ಬರೆದಿದ್ದು. ಪದ್ಯಮಾಲ, ಪ್ರಮಾಣ ಪದ್ಧತಿ, ಹೀಗೆ. ಅದರಲ್ಲಿ ಪ್ರಮಾಣ ಪದ್ಧತಿ ಇದು ನಮ್ಮ ಸಿದ್ಧಾಂತಕ್ಕೆ ಅತೀ ಮಹತ್ವ ಯುಕ್ತಿಯನ್ನು ಕೊಡುವ ಸಮರ್ಪಕವಾದಂತಹ ಗ್ರಂಥ. ಅದರಲ್ಲಿ ಮೊದಲಿಗೆ ಮಂಗಳಾಚರಣೆಯನ್ನು ಮಾಡ್ತಾರೆ. ಪ್ರಣಮ್ಯ ಚರಣಾಂಭೋ, ಇದರಲ್ಲಿ ಇನ್ನೊಂದು ಈ ಗ್ರಂಥಕ್ಕೆ ಅನೇಕ ಟಿಪ್ಪಣಿ ಇದೆ, ಪ್ರಮಾಣ ಪದ್ಧತಿ ಅಂತ ಅನ್ನೋದಕ್ಕೆ. ಅದೆಲ್ಲಾ ಟಿಪ್ಪಣಿ ಮಾಡೋದು ಸ್ವಲ್ಪ ಕಷ್ಟವೇ. ಅದರಲ್ಲೂ ವೇದೇಶ ತೀರ್ಥರು ಹಾಗೂ ರಾಯರು ಈ ಎರಡು ಟಿಪ್ಪಣಿ ಮೇಲೆ ಈ ಗ್ರಂಥ ಅಧ್ಯಯನ ಕ್ರಮದಲ್ಲಿ ಬಂದಿದೆ. ಅದರಲ್ಲೂ ವೇದೇಶ ತೀರ್ಥರ ಟಿಪ್ಪಣಿ ಸ್ವಲ್ಪ ಇದ್ದಿದ್ರೊಳಗೆ ಕಠಿಣ ಇದೆ, ರಾಯರು ಮತ್ತೆ ವೇದೇಶ ತೀರ್ಥರಲ್ಲಿ. ಕೆಲವು ಕಡೆಗೆ ವೇದೇಶ ತೀರ್ಥರದು ತಗೊಳ್ಳೇಬೇಕಾಗತ್ತೆ, ಒಂದೆರಡು ಕೆಲವು ಕಡೆಗೆ ಅದನ್ನ ನಾವು ಅಲ್ಲಿ ಮಾತ್ರ ಅದನ್ನ ಮಾಡ್ಬೋದು. ಇನ್ನ ಅನೇಕ ಹೆಚ್ಚು ನಾವು ರಾಯರ ವ್ಯಾಖ್ಯಾನದ ಮೇಲೆ ನಾವು, ಯಾಕಂದ್ರೆ ಮೂಲ ವಾಕ್ಯಾರ್ಥ ಜ್ಞಾನವಾಗಬೇಕು ಅಂದ್ರೆ ಟಿಪ್ಪಣಿ ವಾಕ್ಯಗಳನ್ನು ಜೋಡಿಸ್ಕೊಂಡು ನಾವು ಹೋಗ್ಬೇಕಾಗತ್ತೆ. ಎಲ್ಲಿ ಅವಶ್ಯ ಬೇಕೋ ಅಲ್ಲಿ ಮಾತ್ರ ನಾವು ರಾಯರ ವಾಕ್ಯವನ್ನು ನೋಡ್ಕೊಂಡು ನಾವು ಮೂಲದ ಮೇಲೆ ಮಾಡೋದು. ಮೊದಲಿಗೆ ಮಂಗಳಾಚರಣದಲ್ಲಿ ಕಮಲಾಪತೇ ಚರಣಾಂಭೋಜ ಯುಗಲಂ ಪ್ರಣಮ್ಯ, ಅಂದ್ರೆ ಕಮಲಾಪತೇ ಲಕ್ಷ್ಮೀದೇವಿಗೆ ಒಡೆಯನಾದಂತಹ ಪರಮಾತ್ಮ, ಅಂತಹ ಪರಮಾತ್ಮನ ಚರಣಾಂಭೋಜ ಯುಗಲಂ. ಚರಣಾಂಭೋಜ, ಅಂಭೋಜ ಅಂತಂದ್ರೆ ಕಮಲ ಅಂತ ಅರ್ಥ. ಚರಣಾಂಭೋಜ ಅಂದ್ರೆ ಕಮಲದಂತೆ ಇರುವಂತಹ ಪರಮಾತ್ಮನ ಪಾದಗಳು. ಯುಗಲ ಅಂತಂದ್ರೆ ಎರಡು ಪಾದ. ಅಂತಹ ಕಮಲದಂತೆ ಇರುವಂತಹ ಭಗವಂತನ ಯಾವ ಎರಡು ಪಾದಗಳಿದೆಯೋ ಅಂತಹ ಎರಡು ಪಾದಗಳಿಗೆ ಪ್ರಣಮ್ಯ ನಮಸ್ಕಾರವನ್ನು ಮಾಡಿ, ಬಾಲಾನಾಂ ಬೋಧಸಿದ್ಧಯೇ, ಬಾಲಾನಾಂ ಬೋಧಸಿದ್ಧಯೇ ಅಂತ ಅನ್ನೋ ಕಡೆಗೆ ಬಾಲ ಶಬ್ದಕ್ಕೆ ನಾವು ಎರಡು ರೀತಿಯಾಗಿ ತಿಳಿಬಹುದು. ಬಾಲ ಅಂತ ಅನ್ನೋ ಶಬ್ದಕ್ಕೆ ಅಜ್ಞರು ಅಂತ ಅರ್ಥ ಮಾಡ್ತಾರೆ, ಅಜ್ಞಾನಿಗಳು ಅಂತೂ ಅರ್ಥ. ಅಥವಾ ಬಾಲ ಅಂತಂದ್ರೆ ವಿಶೇಷವಾದಂತಹ ಜ್ಞಾನ ಇಲ್ಲದೇನೆ ಸಾಮಾನ್ಯವಾದಂತಹ ಜ್ಞಾನ ಇರುವಂತಹ ಬಾಲಕರು. ಅಂತಹ ಬಾಲಕರಿಗೂ ಬೋಧಸಿದ್ಧಯೇ, ನಮ್ಮ ಸಿದ್ಧಾಂತದ ಜ್ಞಾನ ಸಿದ್ಧವಾಗಬೇಕು ಅಂತ ಅನ್ನೋದಕ್ಕಾಗಿ ಪ್ರಮಾಣ ಪದ್ಧತಿ ಕುರ್ಮಃ, ಪ್ರಮಾಣ ಪದ್ಧತಿ ಅಂತನ್ನುವಂತಹ ಏನು ಗ್ರಂಥವಿದೆ ಆ ಗ್ರಂಥವನ್ನು ನಾನು ರಚನೆ ಮಾಡುತ್ತೇನೆ ಅಂತ ಹೀಗೆ ನಮಸ್ಕಾರ ಪೂರ್ವಕವಾಗಿ ಮಂಗಳಾಚರಣವನ್ನು ಮಾಡಿದರು. ಇಲ್ಲಿ ಒಂದು ಮಹತ್ವಾಂಶ ಒಂದಿದೆ, ಏನಂತಂದ್ರೆ ಕಮಲಾಪತೇಹೆ ಅಂತಂದ್ರು. ಕಮಲಾಪತೇಹೆ ಅಂತ ಯಾಕೆ ಹೇಳ್ಬೇಕು? ಭಗವಂತನಿಗೆ ನಮಸ್ಕಾರ ಅಂತ ಇಷ್ಟೇ ಸಾಕು. ಆದ್ರೆ ಕಮಲಾಪತೇಹೆ ಅಂತ ಯಾಕೆ ಹೇಳಿದ್ರು ಅಂತಂದ್ರೆ, ಲಕ್ಷ್ಮೀದೇವಿ ಸಕಲ ವಾಂಗ್ ಮನಸ್ಸಿನ ದೇವತೆ. ಹಾಗಾಗಿ ಲಕ್ಷ್ಮೀದೇವಿ ಈಗ ಗ್ರಂಥದ ಆರಂಭ ಅಥವಾ ರಚನೆ, ಅಧ್ಯಯನ, ಈ ಪ್ರಸಂಗದಲ್ಲಿ ನಮ್ಮ ಮಾತು ಮನಸ್ಸು ಎಲ್ಲವೂ ಕೂಡ ಸರಿಯಾಗಿರ್ಬೇಕು. ಸರಿಯಾಗಿರ್ಬೇಕು ಅಂತಂದ್ರೆ ವಾಂಗ್ ಮನಸ್ಸು ದೇವತೆ ಆದದ್ದರಿಂದಾಗಿ ಲಕ್ಷ್ಮೀದೇವಿಯ ನಮಸ್ಕಾರವನ್ನು ಮಾಡಬೇಕು. ಲಕ್ಷ್ಮೀದೇವಿ ನಮಸ್ಕಾರ ಮಾಡಬೇಕು ಅಂತಂದ್ರೆ ಲಕ್ಷ್ಮೀದೇವಿಗೆ ಪ್ರತ್ಯೇಕವಾಗಿ ನಮಸ್ಕಾರ ಮಾಡುವ ಯೋಗ್ಯತೆ ಯಾರಿಗೂ ಇಲ್ಲ. ಅಂದ್ರೆ ಕೇವಲ ಲಕ್ಷ್ಮೀದೇವಿಗೆ ಮಾತ್ರ ನಮಸ್ಕಾರ ಅಂತ ಹೇಳ್ಬಾರ್ದು. ಲಕ್ಷ್ಮೀದೇವಿಗೆ ಒಡೆಯನಾದ ಭಗವಂತ ಅವನಿಗೆ ನಮಸ್ಕಾರ ಅಂತ ಹೇಳಿದಾಗ ಆಗ ಲಕ್ಷ್ಮೀದೇವಿಗೂ ನಮಸ್ಕಾರ ಮಾಡಿದಂತೆ ಆಗತ್ತೆ. ಆ ಕಾರಣಕ್ಕಾಗಿ ಕಮಲಾಪತೇಹೇ ಪ್ರಣಮ್ಯ ಅಂತ ಹೀಗೆ ಹೇಳಿದ್ರು. ಇನ್ನೊಂದು ವಿಶೇಷ, ನಮಸ್ಕಾರ ಅಂತಂದ್ರೆ ಪ್ರಣಮ್ಯ ಅಂತ ಹೇಳುವ ಅವಶ್ಯಕತೆ. ನಮಾಮಿ ಅಂದ್ರೆ ನಮಸ್ಕಾರ ಅಂತ ಅರ್ಥ. ಪ್ರಣಮ್ಯ ಅಂತ ಹೇಳ್ತಾ ಇದ್ದಾರೆ. ಹೀಗ್ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಪ್ರ ಅಂತ ಅನ್ನೋದ್ರಿಂದಾಗಿ ಒಂದು ಅತಿಶಯವನ್ನು ತೋರಿಸ್ತಾ ಇದ್ದಾರೆ. ಏನ್ ಅತಿಶಯ ಅಂತಂದ್ರೆ ಭಕ್ತಿಪೂರ್ವಕವಾದ ನಮಸ್ಕಾರ. ಭಕ್ತಿಪೂರ್ವಕ ಕೇವಲ ನಮಸ್ಕಾರ ಅಷ್ಟೇ ಅಲ್ಲ, ಭಗವಂತನಿಗೆ ಭಕ್ತಿಪೂರ್ವಕವಾಗಿ ನಾನು ನಮಸ್ಕಾರ ಮಾಡ್ತೇನೆ ಅಂತ ತಿಳಿಸ್ಬೇಕಾಗಿದೆ. ಅದಕ್ಕಾಗಿ ಪ್ರಣಮ್ಯ ಅಂತ ಹೇಳಿ ಒಂದು ಪ್ರ ಅಂತ ಅನ್ನೋ ಶಬ್ದವನ್ನು ಹೆಚ್ಚಾಗಿಡ್ತಾ ಇದ್ದಾರೆ. ಯಾಕೆ ಭಕ್ತಿಪೂರ್ವಕವಾಗಿ ನಮಸ್ಕಾರ ಯಾಕೆ ಮಾಡ್ಬೇಕು? ಸುಮ್ನೆ ನಮಸ್ಕಾರ ಮಾಡಿದ್ರೆ ಸಾಕಲ್ಲ ಅಂದ್ರೆ ಹಾಗಲ್ಲ. ಇದಕ್ಕೆ ಸುಧಾದಲ್ಲಿ ಹೇಳ್ತಾರೆ, ತಥಾವಿಧ ಏವಹಿ ನಮಸ್ಕಾರ ಭವತಿ ಅಭಿಮತ ಸಿದ್ಧೇಹೇ ಅಂಗಂ ಅಂತ ಹೇಳಿ ನ್ಯಾಯ ಸುಧಾದಲ್ಲಿ ಸಮರ್ಥನೆ ಮಾಡಿದ್ದಾರೆ. ಅಂದರೆ ಭಕ್ತಿಪೂರ್ವಕವಾದ ಮಾಡಲ್ಪಟ್ಟ ನಮಸ್ಕಾರವೇ ನಮಗೆ ಅಭಿಮತವಾದಂತಹ, ನಮಗೆ ಬೇಕಾದಂತಹ ಸಿದ್ಧಿಗೆ ಅಂಗ ಅಂತ ಆಗತ್ತೆ. ಸುಮ್ನೆ ನಮಸ್ಕಾರ ಉಪಯೋಗ ಇಲ್ಲ, ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡಬೇಕು. ಅದನ್ನು ಸೂಚನೆ ಮಾಡೋದಕ್ಕಾಗಿ ಪ್ರಣಮ್ಯ ಅಂತ ಹೇಳಿ ಪ್ರ ಅಂತನೋ ಶಬ್ದವನ್ನು ಹೆಚ್ಚಿಟ್ಟಿದ್ದಾರೆ ಅಂತ ತಿಳ್ಕೊಳ್ಬಹುದು. ಇನ್ನ ಆಮೇಲೆ
ಪ್ರಮಾಣ ಪದ್ಧತಿಂ ಕುರ್ಮಃ ಅಂತಂದ್ರು. ಪ್ರಮಾಣ ಪದ್ಧತಿ ಅಂದ್ರೆ ಏನು? ಅದಕ್ಕೆ ಪ್ರಮಾಣಾನಾಂ ಪದ್ಧತಿ ಪ್ರಮಾಣ ಪದ್ಧತಿ. ಪ್ರಮಾಣ ಅಂತಂದ್ರೆ ಮುಂದೆ ವಿಚಾರ ಮಾಡುವಂತೆ ಕೇವಲ ಪ್ರಮಾಣ, ಅನುಪ್ರಮಾಣ ಅಂತ ಹೀಗೆ 2 ತರಹ ಪ್ರಮಾಣಗಳಿದೆ. ಆ ಪ್ರಮಾಣಗಳ ಪದ್ಧತಿ ಅಂತಂದ್ರೆ ರೀತಿ ಅಂತ ಇಷ್ಟೇ ಅರ್ಥ. ರೀತಿ, ಈ ರೀತಿಯಾಗಿ ಅಂತಂತೇವಲ್ಲ ನಾವು ಕನ್ನಡದಲ್ಲಿ, ಹಾಗೆ ಪ್ರಮಾಣಗಳ ರೀತಿ. ಪ್ರಮಾಣ ಅಂದ್ರೆ ಹೇಗೆ, ಏನಿರತ್ತೆ, ಯಾವುದನ್ನು ಒಪ್ಪಬೇಕು, ಯಾವುದನ್ನು ಒಪ್ಪಬಾರದು, ಅದರ ವಿಷಯಕವಾದ ಸರಿಯಾದ ಜ್ಞಾನವನ್ನು ತಿಳಿಸಿಕೊಡೋದಕ್ಕಾಗಿ ಅದಕ್ಕೇನೊಂದು ರೀತಿ ಇದೆ ಅಲ್ವಾ, ಅದನ್ನೇ ಪ್ರಮಾಣ ಪದ್ಧತಿ ಅಂತ ಕರೀತಾರೆ. ಅಂತಹ ಪ್ರಮಾಣ ಪದ್ಧತಿ ಅಂತ ಗ್ರಂಥವನ್ನು ನಾವು ಈಗ ರಚನೆ ಮಾಡ್ತೇವೆ ಅಂತ ಹೀಗೆ ಮಂಗಳಾಚರಣೆ ಮಾಡಿದರು. ಇನ್ನ ಮುಂದಿನ ವಾಕ್ಯ, ಯದ್ಯಪಿ ಭಗವತ್ಪಾದೈಹಿ ಏವ ಪ್ರಮಾಣ ಲಕ್ಷಣಾಧಿಕಂ ಅಭಿಹಿತಂ. ಅಂದರೆ ಈಗ ಮೊದಲಿಗೆ ಈ ಗ್ರಂಥವನ್ನು ಟೀಕಾಕೃತ್ಪಾದರು ಯಾಕೆ ರಚನೆ ಮಾಡಬೇಕಾಗಿತ್ತು ಅಂತ ಪ್ರಶ್ನೆ ಮಾಡ್ಕೊಳ್ತಾರೆ. ಭಗವತ್ಪಾದೈಹಿ ಏವ, ಶ್ರೀಮದಾಚಾರ್ಯರು ಪ್ರಮಾಣ ಲಕ್ಷಣ ಅಂತ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಅಂದ ಮೇಲೆ ಆ ಪ್ರಮಾಣ ಲಕ್ಷಣ ಅಂತ ಗ್ರಂಥದಿಂದಲೇ ನಮಗೆ ಸಿದ್ಧಾಂತದ ಎಲ್ಲಾ ವಿಷಯಗಳು ಗೊತ್ತಾಗುವಾಗ ಅದನ್ನು ಬಿಟ್ಟು ಪ್ರಮಾಣ ಪದ್ಧತಿ ಅಂತ ಗ್ರಂಥ ಯಾಕೆ ಬೇಕಾಗಿತ್ತು? ಅಷ್ಟು ಅನಿವಾರ್ಯವಾ? ರಚನೆ ಮಾಡ್ಬೇಕಾಗಿತ್ತ? ವ್ಯರ್ಥವಾಯ್ತಲ್ಲ ಅಂತ ಪ್ರಶ್ನೆ. ಅದಕ್ಕೆ ಸಮಾಧಾನ ಕೊಡ್ತಾರೆ, ತಥಾಪಿ ಗಂಭೀರಯ ವಾಚಾ ವಿಕ್ಷಿಪ್ಯ ವರ್ಣಿತಂ ನ ಮಂದೈಹಿ ಶಕ್ಯತೆ ಸುಖೇನ ಬೋದ್ಧುಂ ಇತಿ ತದರ್ಥಮಿದಂ ಪ್ರಕರಣಂ ಆರಭ್ಯತೆ. ಗಂಭೀರಯ ವಾಚ ಅಂತಂದ್ರೆ ಅದಕ್ಕೆ ರಾಯರು ಹೇಳ್ತಾರೆ ಅತ್ಯಂತ ಗೂಢಾರ್ಥತೆಯ. ಅಂದ್ರೆ ಮಾನಲಕ್ಷಣ ಶ್ರೀಮದಾಚಾರ್ಯ ರಚನೆ ಮಾಡಿದ್ದಾರೆ, ಇಲ್ಲ ಅಂತಿಲ್ಲ, ಆದ್ರೆ ಅತೀ ಗೂಢವಾದ ಅರ್ಥವನ್ನು ಪಡೆದಿದೆ. ನಮಗೆ ಅಷ್ಟು ಸುಲಭವಾಗಿ ಅಜ್ಞನಿಗೆ ಜ್ಞಾನವಾಗೋದಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಹಾಗೂ ಅಷ್ಟೇ ಹೇಳದೇನೆ ವಿಕ್ಷಿಪ್ಯ ವರ್ಣಿತಂ ಅಂದ್ರೆ ಅರ್ಥವೇನು? ಸುಮ್ನೆ ರಾಯರು ಹೇಳುವುದು ವಿಕ್ಷಿಪ್ಯ ಅಂತ ಶಬ್ದಕ್ಕೆ ಲಕ್ಷಣ ವಿಭಾಗಾದೇಹೆ ಸ್ಥಳಭೇದಮಾಶ್ರಿತ್ಯ ಅಂತ ರಾಯರು ಹೇಳ್ತಾರೆ. ಅಂದ್ರೆ ಲಕ್ಷಣ ಒಂದ್ ಕಡೆ ಹೇಳಿರ್ತಾರೆ, ವಿಭಾಗ ಇನ್ನೊಂದ್ ಕಡೆ ಹೇಳಿರ್ತಾರೆ. ಒಂದೊಂದು ಕಡೆ ಒಂದೊಂದು ವಿಷಯವನ್ನು ಹೇಳಿದಾಗ ನಮಗೆ ಸರಿಯಾಗಿ ಒಂದು ಇಷ್ಟರೊಳಗೆ ಇಷ್ಟು ಹೇಳಿದ್ದಾರೆ, ಪ್ರಮಾಣ ಅಂದ್ರೆ ಹೀಗೆ ಅಂತ ನಮಗೆ ಅತಿ ಶೀಘ್ರವಾಗಿ ಜ್ಞಾನವಾಗೋದಕ್ಕೆ ಸಾಧ್ಯವಿಲ್ಲ. ಈಗ ಸಂಗ್ರಹ ಮಾಡಿ ಹೇಳಿದ್ರೆ ಹೇಗಾಗತ್ತೆ? ಉದಾಹರಣೆಗೆ ನಾವೀಗ ಸೂತ್ರದ ವಿಷಯ ಪಾಠ ಮಾಡ್ತಾ ಇದ್ದೇವೆ. ಅದೇ ಸೂತ್ರಕ್ಕೆ ಎಷ್ಟು ವ್ಯಾಖ್ಯಾನವಿದೆ. ಬ್ರಹ್ಮಸೂತ್ರ ಭಾಷ್ಯ ಇರ್ಬೋದು, ತತ್ವಪ್ರಕಾಶಕ ಇರ್ಬೋದು, ನ್ಯಾಯಸುಧಾ ಇರ್ಬೋದು, ಚಂದ್ರಿಕಾ ಇರ್ಬೋದು, ಹೀಗೆ ಎಷ್ಟೆಲ್ಲ ಗ್ರಂಥ ಸೂತ್ರದ ಮೇಲೆ ಹೊರಟಿದೆ ಸೂತ್ರ ಪ್ರಸ್ಥಾನದಲ್ಲಿ. ಅದೇ ಅಷ್ಟು ಬೃಹತ್ ಗ್ರಂಥವನ್ನು ನಾವು ಸೂತ್ರ ದೀಪಿಕಾ ಅಥವಾ ತಂತ್ರ ದೀಪಿಕಾ ಇತ್ಯಾದಿ ಗ್ರಂಥಗಳಿಂದಾಗಿ ಚಿಕ್ಕ ಗ್ರಂಥದಲ್ಲಿ ನಾವು ಒಂದು ಸಾರ ಭಾಗವನ್ನು ತಿಳಿತೇವೆ. ಹಾಗೆ ವಿಕ್ಷಿಪ್ಯ ವರ್ಣಿತಂ ಬೇರೆ 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 ಕಡೆಗೆ ದೀರ್ಘವಾಗಿ ವಿಸ್ತಾರವಾಗಿ ಬರೆದಾಗ ನಮಗೆ ಅದರ ಸರಿಯಾದ ಜ್ಞಾನ ಅಷ್ಟು ಶೀಘ್ರವಾಗಿ ಆಗೋದಕ್ಕೆ ಸಾಧ್ಯವಿಲ್ಲ, ಬುದ್ಧಿ ಕಮ್ಮಿ ಇದ್ದಾಗ. ಅದಕ್ಕಾಗಿ ನ ಮಂದೈಹಿ ಶಕ್ಯತೆ ಸುಖೇನ ಬೋದ್ಧಂ, ಮಂದರಿಗೆ ಅಷ್ಟು ಶೀಘ್ರವಾಗಿ ಜ್ಞಾನವಾಗೋದಕ್ಕೆ ಸುಖವಾಗಿ ಆಗೋದಕ್ಕೆ ಸಾಧ್ಯವಿಲ್ಲ ಇಂತನೋ ಕಾರಣಕ್ಕಾಗಿ ಟೀಕಾಕೃತ್ಪಾದರು ಪ್ರಮಾಣ ಲಕ್ಷಣ ಅಂತನೋ ಗ್ರಂಥ ಇದ್ದರೂ ಅದನ್ನು ಬಿಟ್ಟು ಈಗ ಮತ್ತೊಂದು ತಾವು ಪ್ರಮಾಣ ಪದ್ಧತಿ ಅಂತನ್ನುವಂತಹ ಗ್ರಂಥವನ್ನು ಆರಂಭ ಮಾಡಿದ್ದಾರೆ. ತದರ್ಥಮಿದಂ ಪ್ರಕರಣ ಆರಭ್ಯತೆ. ಮಂದರಿಗೂ ಸುಖವಾಗಿ ಜ್ಞಾನವಾಗಬೇಕು ಅಂತನ್ನೋದಕ್ಕಾಗಿ ಈ ಒಂದು ಪ್ರಮಾಣ ಪದ್ಧತಿ ಅಂತನ್ನುವಂತಹ ಗ್ರಂಥವನ್ನು ರಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮೊದಲಿಗೆ ಗ್ರಂಥ ಆರಂಭದಲ್ಲಿ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು. ಯಾವುದೇ ಒಂದು ನಮಗೆ ಬೇರೆ ಪಾಠದಲ್ಲೂ ಬಂದಿರ್ಬೋದು, ಐ ಥಿಂಕ್ ಯಾವ್ದದು ವಿಶ್ವತತ್ವನೇ ಆಗ್ಲಿ ಅಥವಾ ಪ್ರಕರಣ ಗ್ರಂಥದಲ್ಲಂತೂ ಈ ಖಂಡನತ್ರಯಾದಿಗಳಲ್ಲಿ ಬಂದೇ ಬರುತ್ತೆ ಈ ಅಂಶ, ಈ ವಿಷಯ ಏನಂದ್ರೆ ಯಾವುದೇ ಒಂದನ್ನು ನಿರೂಪಣೆ ಮಾಡ್ಬೇಕಂದ್ರೆ 4 ಅಂಶ ಇರಬೇಕು. ಉದ್ದೇಶ, ಲಕ್ಷಣ, ವಿಭಾಗ, ಪರೀಕ್ಷಾ ಅಂತಂತಾರೆ. ಏನದು ಉದ್ದೇಶ, ಲಕ್ಷಣ, ವಿಭಾಗ, ಪರೀಕ್ಷಾ ಅಂತಂದ್ರೆ, ಉದ್ದೇಶ ಅಂತಂದ್ರೆ
ನಾಮ್ನಾ ವಸ್ತು ಸಂಕೀರ್ತನಂ ಉದ್ದೇಶ. ಇದು ಇಲ್ಲೇನು ವಾಕ್ಯದಲ್ಲಿ ಇಲ್ಲ ಇಲ್ಲಿ, ಆದ್ರೆ ನಾನು ಗ್ರಂಥ ಆರಂಭದಲ್ಲಿ ಲಕ್ಷಣ ಅಂತ ಪ್ರಾರಂಭ ಮಾಡ್ಬಿಡ್ತಾರೆ, ಅದಕ್ಕೆ ನಾನು ಪೂರ್ವಪೀಠಿಕೆಯಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ನಾಮ್ನಾ ವಸ್ತು ಸಂಕೀರ್ತನ ಉದ್ದೇಶ. ನಾಮ್ನಾ ವಸ್ತು ಸಂಕೀರ್ತನ ಅಂತಂದ್ರೆ ಒಂದು ಹೆಸರಿನಿಂದ, ಉದಾಹರಣೆಗೆ ಪ್ರಮಾಣ ಪದ್ಧತಿ ಕುರುಮಃ ಅಂತಂದ್ರು, ಇದೇ ಉದ್ದೇಶ. ಪ್ರಮಾಣ ಪದ್ಧತಿ ಅಂತ ಶಬ್ದವನ್ನು ಇಟ್ರಲ್ವಾ ಪ್ರಾರಂಭದಲ್ಲಿ, ಇದು ಉದ್ದೇಶ. ಅಂದ್ರೆ ನಾಮ್ನ ವಸ್ತು ಸಂಕೀರ್ತನಂ, ಒಂದು ಹೆಸರಿನಿಂದ ಆ ವಸ್ತುವನ್ನು ಹೇಳ್ಕೊಡೋದು, ಇದನ್ನು ಉದ್ದೇಶ ಅಂತ ಕರೀತಾರೆ. ಮೊದಲಿಗೆ ಉದ್ದೇಶವನ್ನು ಮಾಡಬೇಕು, ಉದ್ದೇಶ ಆದ ಮೇಲೆ ಲಕ್ಷಣವನ್ನು ಹೇಳಬೇಕು. ಅದರ ಲಕ್ಷಣವೇನು ಅಂತ ಹೇಳಿ ಅದರ ಲಕ್ಷಣ ವಿಚಾರ ಮಾಡಬೇಕು. ಲಕ್ಷಣ ಹೇಳಿದ ಮೇಲೆ ವಿಭಾಗ, ಇದು ಎಷ್ಟು ವಿಭಾಗ ಇದೆ, ಪ್ರಮಾಣ ಅಂದ್ರೆ ಎಷ್ಟು, 1, 2, 3, 4 ಅಂತ ಹೇಳಿ ಅದರ ವಿಭಾಗ ಮಾಡಬೇಕು. ವಿಭಾಗ ಮಾಡಿದ ಮೇಲೆ ಪರೀಕ್ಷಾ ಅಂತಂತಾರೆ. ಪರೀಕ್ಷಾ ಅಂತಂದ್ರೆ ಯುಕ್ತಾಯುಕ್ತ ಚಿಂತಾ ಪರೀಕ್ಷಾ. ನೀವೇನೋ 2 ಪ್ರಮಾಣ ಅಂತಂತೀರಿ, ಕೆಲವರು 4 ಪ್ರಮಾಣ ಅಂತಂತಾರೆ, ಕೆಲವರು ಇನ್ನು ಅನೇಕ ಪ್ರಮಾಣ ಅಂತಂತಾರೆ. ಯಾವುದು ಪ್ರಮಾಣ, ಎಷ್ಟು ವಿಧ, ನಿಜವಾಗ್ಲೂ ಎಷ್ಟು ವಿಧ ಅಂತ ನಾವು ಒಪ್ಪಬೇಕು? 2 ವಿಧವಾ, ಅನೇಕ ವಿಧವಾ? ಹಾಗಾದ್ರೆ ಅವರೆಲ್ಲ ಹೇಳಿದ್ದು ಯಾಕೆ ಸರಿಯಲ್ಲ, ನಾವು ಹೇಳಿದ್ದು ಮಾತ್ರ ಯಾಕೆ ಸರಿ? ಅವ್ರಿಗೇನ್ ದೋಷ ಬರುತ್ತೆ, ನಮಗೇನ್ ದೋಷ ಬರೋದಿಲ್ಲ ಅಂತ ನಾವೇನು ವಿಚಾರ ಮಾಡ್ತೇವಲ್ವಾ, ಇದನ್ನು ಪರೀಕ್ಷಾ ಅಂತ ಕರೀತಾರೆ. ಈ 4 ಭಾಗ ಇದ್ದರೆ ಮಾತ್ರ ಒಂದು ನಿರೂಪಣ ಅಂತ ಆಗತ್ತೆ. ದೇಶ, ಲಕ್ಷಣ, ವಿಭಾಗ, ಪರೀಕ್ಷಾ 4 ಇರಲೇಬೇಕು. ಅದರಲ್ಲಿ ಗ್ರಂಥದ ಮಂಗಳಾಚರಣದಲ್ಲಿ ಉದ್ದೇಶವನ್ನು ಮಾಡಿದ್ರು. ನೆಕ್ಸ್ಟ್ ಸ್ಟೆಪ್ ಲಕ್ಷಣವನ್ನು ಹೇಳಬೇಕು. ಆ ಲಕ್ಷಣವನ್ನು ಹೇಳೋದಕ್ಕಾಗಿ ಈಗ ಆರಂಭದಲ್ಲಿ ಯೋ ಧರ್ಮ ಲಕ್ಷ್ಯೇ ವ್ಯಾಪ್ತ್ಯ ವರ್ತತೆ ಅವರ್ತತೆ ಚ ಅನ್ಯತ್ರ ಸಹ ಧರ್ಮ ಲಕ್ಷಣಂ ಇತ್ಯುಚ್ಯತೆ. ಅದರಲ್ಲೂ ಲಕ್ಷಣವನ್ನು ಮುಂದೆ ಹೇಳ್ತಾರೆ. ಲಕ್ಷಣ ಅಂದ್ರೆ ಏನು ಅಂತ ಅನ್ನೋ ಲಕ್ಷಣ ಹೇಳ್ತಾರೆ. ಪ್ರಮಾಣದ ಲಕ್ಷಣ ಮುಂದೆ ಬರುತ್ತೆ. ಲಕ್ಷಣವನ್ನು ನೀನು ಹೇಳುವ ತಪ್ಪು ಹೇಳಿದೆ ನಾನು, ಲಕ್ಷಣ ಮುಂದೆ ಹೇಳ್ತಾರೆ. ಲಕ್ಷಣ ಅಂದ್ರೆ ಏನು ಅಂತ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಲಕ್ಷಣದ ಲಕ್ಷಣ, ಲಕ್ಷಣ ಅಂದ್ರೆ ಏನು? ಯೋ ಧರ್ಮ ಲಕ್ಷ್ಯೇ ವ್ಯಾಪ್ತ್ಯ ವರ್ತತೆ ವರ್ತತೆ ಚ ಅನ್ಯತ್ರ ಸಹ ಧರ್ಮ ಲಕ್ಷಣಂ. ಆ ಧರ್ಮವನ್ನೇ ಲಕ್ಷಣ ಅಂತ ಕರಿಬೇಕು. ಇದಕ್ಕೆ ಯೋ ಧರ್ಮ ಅಂದ್ರೆ ಉದಾಹರಣೆ ಒಂದು ಕೊಡ್ತಾರೆ. ಯಥಾ ಗೋಹೋ ಶಾಸ್ತ್ರಾಧಿಮತ್ವಂ ಲಕ್ಷಣಂ. ಗೋವಿಗೆ ಶಾಸ್ತ್ರಾಧಿಮತ್ವ ಅಂತ. ಶಾಸ್ತ್ರಾಧಿಮತ್ವ ಅಂತಂದ್ರೆ ಅದೇನು, ಅದು ಕಂಠ ಭಾಗದಲ್ಲಿ ಇರುತ್ತೆ, ಅದು ಗೋವಿನ ಲಕ್ಷಣ. ಆ ಶಾಸ್ತ್ರಾಧಿಮತ್ವ ಅಂತ ಅನ್ನೋದು ಯಾಕೆ ಗೋವಿನ ಲಕ್ಷಣ? ಗೋವಿನಲ್ಲಿ ಎಷ್ಟು ಭಾಗ ಇದೆ, ಏನೇನ್ ಲಕ್ಷಣ, ಎಷ್ಟೆಷ್ಟು ಅವಯವ ನಾವು ನೋಡ್ತೇವೆ, ಅದು ಎಲ್ಲವನ್ನು ಬಿಟ್ಟು ಶಾಸ್ತ್ರಾಧಿಮತ್ವ ಅಂತ ಅನ್ನೋದನ್ನೇ ಲಕ್ಷಣ ಅಂತ ಯಾಕೆ ಮಾಡಬೇಕು? ಅದಕ್ಕೆ ಏನ್ ಕಾರಣ? ಗೋವಿಗೆ ಕೊಂಬು ಇದೆ, ಅದು ಯಾಕೆ ಲಕ್ಷಣ ಅಲ್ಲ? ಶಾಸನಾಧಿಮತ್ವವೇ ಯಾಕೆ ಲಕ್ಷಣ ಅಂತ ಕರಿಬೇಕು ಅಂತ ಪ್ರಶ್ನೆ ಬರುತ್ತೆ. ಅವಾಗ ನಾವು ವಿಚಾರ ಮಾಡ್ಬೇಕು. ಯೋ ಧರ್ಮ ಲಕ್ಷ್ಯೇ ವ್ಯಾಪ್ತ್ಯ ವರ್ತತೆ ನವರ್ತತೆ ಚ ಅನ್ಯತ್ರ ಸಹ ಧರ್ಮ ಅಂತೇನ್ ಹೇಳಿದ್ದಾರೆ. ಇದು ಶಾಸನಾಧಿಮತ್ವದಲ್ಲಿ ಬರುತ್ತೆ, ಬೇರೆ ಕಡೆ ಬರಲ್ಲ. ಹಾಗಾಗಿ ಶಾಸನಾಧಿಮತ್ವವೇ ಲಕ್ಷಣ. ಈ ಯಾವುದನ್ನೇ ತೆಗೆದುಕೊಳ್ಳಿ, ಜಗತ್ತಿನಲ್ಲಿ ಲಕ್ಷಣ ಅಂತ ಆಗ್ಬೇಕಂದ್ರೆ ಇದು ಬರ್ಬೇಕು, ಅಂದ್ರೆ ಅದು ಲಕ್ಷಣ. ಹೇಳ್ತೇನೆ, ಅನಂತ ಗುಣ ಪರಿಪೂರ್ಣತ್ವಂ ಭಗವತಃ ಲಕ್ಷಣಂ ಅಂತಂದೆ. ಅನಂತ ಗುಣ ಪರಿಪೂರ್ಣತ್ವ ಯಾಕೆ ದೇವರ ಲಕ್ಷಣ? ಅಲ್ಲಿ ಇಲ್ಲಿ ಬರ್ಬೇಕು. ಯೋ ಧರ್ಮ ಲಕ್ಷ್ಯೇ ವ್ಯಾಪ್ತ ವರ್ತತೆ ನವರ್ತತೆ ಚ ಅನ್ಯತ್ರ ಸಹ ಧರ್ಮ ಅಂತ ಅನ್ನೋದು ಬಂದರೆ ಅದು ಭಗವಂತನ ಲಕ್ಷಣ. ಬರ್ಲಿಲ್ಲ ಅಂದ್ರೆ ಲಕ್ಷಣವೇ ಅಲ್ಲ. ಹೀಗೆ ಜಗತ್ತಿನಲ್ಲಿ ಯಾವುದನ್ನೇ ನೀವು ಲಕ್ಷಣ ಅಂತ ಹೇಳಬೇಕು ಅಂತಂದ್ರೆ ಇದು ಬಂದ್ರೆ ಮಾತ್ರ ಅದು ಲಕ್ಷಣ, ಇಲ್ಲದೆ ಹೋದ್ರೆ ಸರ್ವತಾ ಲಕ್ಷಣ ಅಲ್ಲ. ಮತ್ತೆ ಈ ಯೋ ಧರ್ಮ ಲಕ್ಷ್ಯ ವ್ಯಾಪ್ತ್ಯ ಬರ್ತದೆ ಅಂತ ವಿವರಣೆ ಮಾಡ್ಬೇಕು. ನಾನು ಈ ವಾಕ್ಯ ಮುಗಿಸಿ ಮತ್ತೆ ಒಂದು ಮಾಹಿತಿ ಕೊಟ್ಟು ಮತ್ತೆ ಇದರ ವಿವರಣೆ ಮತ್ತೆ ನಾಳೆಗೂ ಮಾಡ್ತೇನೆ. ತದ್ಧಿ ಗೋಷು ಸರ್ವತ್ರ ಅಸ್ತಿ ನಾಸ್ತಿ ಚ ಅಗೋಷು.
ತದ್ಧಿ ತದ್ಧಿ ಅಂತಂದ್ರೆ ಶಾಸನಾಧಿಮತ್ವ. ಆ ಶಾಸನಾಧಿಮತ್ವ ಅಂತ ಅನ್ನೋದು ಗೋಷು ಸರ್ವತ್ರ ಅಸ್ತಿ, ಎಲ್ಲ ಗೋವಿನಲ್ಲೂ ಶಾಸನಾಧಿಮತ್ವ ಇರುತ್ತೆ. ಯಾವುದೋ ಒಂದು ಗೋ ಇದೆ ಜಗತ್ತಿನಲ್ಲಿ, ಅದಕ್ಕೆ ಪಾಪ ಶಾಸನಾಧಿಮತ್ವ ಇಲ್ಲ ಅಂತ ಆಗುತ್ತೆ, ಸರ್ವಥ ಆಗೋದಿಲ್ಲ. ಎಷ್ಟು ಗೋ ಇದೆಯೋ ಎಲ್ಲಾ ಗೋವಿಗೂ ಶಾಸನಾಧಿಮತ್ವ ಬರುತ್ತೆ. ಇನ್ನ ನಾಸ್ತಿತ ಅಗೋಷು. ನಾಸ್ತಿತ ಅಗೋಷು ಅಂತಂದ್ರೆ ಏನು? ಗೋವನ್ನು ಬಿಟ್ಟು ಬೇರೆ ಪ್ರಾಣಿಗೆ, ಯಾರನ್ನೇ ತಿಳ್ಕೊಳ್ಳಿ, ಗೋವನ್ನು ಬಿಟ್ಟು ಜಗತ್ತಿನಲ್ಲಿ ಉಳಿದ ಯಾವುದೇ ಚೇತನ ಇರಲಿ ಯಾರಿಗೂ ಶಾಸ್ತ್ರಾಧಿಮತ್ವ ಅಂತನೂ ಇರಲ್ಲ. ಹಾಗಾಗಿ ಶಾಸ್ತ್ರಾಧಿಮತ್ವ ಇದು ಲಕ್ಷಣ. ಹಾಗೆ ನೋಡಿ, ಅನಂತ ಗುಣ ಪರಿಪೂರ್ಣತ್ವ ಅಂತನ್ನೋದು ಭಗವಂತನಲ್ಲಿ ಮಾತ್ರ ಬರುತ್ತೆ, ಭಗವಂತನಲ್ಲಿ ಬಿಟ್ಟು ಇನ್ಯಾರಲ್ಲೂ ಬರೋದಿಲ್ಲ. ಲಕ್ಷ್ಮಿಯಾದಿ ಪರ್ಯಂತ ಯಾವ ಜೀವರಲ್ಲೂ ಯಾವ ಜಡದಲ್ಲೂ ಅನಂತ ಗುಣ ಪರಿಪೂರ್ಣತ್ವ ಅಂತನ್ನೋದು ಬರೋದಿಲ್ಲ. ಆದ್ರಿಂದ ಅದು ಲಕ್ಷಣ. ಅದೇ ಶಾಸನಾಧಿಮತ್ವ ಅಂತನ್ನೋದು ಲಕ್ಷಣ. ಹಾಗಾಗಿ ಈಗ ನಾವೇನು ವಿಚಾರ ಮಾಡ್ಬೇಕು ಅಂದ್ರೆ, ಆ ಶಾಸ್ತ್ರಾಧಿಮತ್ವದಲ್ಲಿ ಯೋ ಧರ್ಮ ಲಕ್ಷ್ಯೆ ವ್ಯಾಪ್ತ್ಯಾ ವರ್ತತೆ ನವರ್ತತೆ ಅನ್ಯತ್ರ ಸಹ ಧರ್ಮ ಲಕ್ಷಣಂ ಅಂತೇನಿದೆ, ಅದು ಶಾಸನಾಧಿಮತ್ವದಲ್ಲಿ ಹೇಗೆ ಬರುತ್ತೆ, ಹೇಗೆ ಸೊನ್ನೆ ಮಾಡ್ಬೇಕು ಅಂತ ಅಂಶ ಉಳಿತು. ಮತ್ತೆ ನಾಳೆ ಮಾಡೋಣ. ಮತ್ತೆ ನಾನು ಕರೆಕ್ಟ್ 10 ಗಂಟೆಗೆ ಜಾಯ್ನ್ ಆಗುತ್ತೆ. ಇವತ್ತು ಸ್ವಲ್ಪ ಲೇಟ್ ಆಯ್ತು. ಆಯ್ತು ಸರಿ, ನಮಸ್ಕಾರ. ನಮಸ್ಕಾರ. ಶ್ರೀಕೃಷ್ಣ. ನಮಸ್ಕಾರ.